ಅಂದ್ರೆ ಕದನ ವಿರಾಮದ ಒಂದು ಉಲ್ಲಂಘನೆ ಮಾಡಿದೆ ಅಂತ ಹೇಳ್ತಾ ಇರುವಂತದ್ದು. ಇನ್ನು ಇರಾನ್ ಅಮೆರಿಕ ಮಧ್ಯೆ ಯುದ್ಧದ ಸ್ಥಿತಿ ಈಗ ಮತ್ತಷ್ಟು ಉದ್ವಿಗ್ನವಾಗ್ತಾ ಇದೆ. ಜಗತ್ತಿನಾದ್ಯಂತ ತೈಲ ಬೆಲೆಯಲ್ಲಿ ಮತ್ತೆ ದಿಢೀರ್ ಏರಿಕೆ ಆಗಿರುವಂತದ್ದು. ಹಾರ್ಮುಜ್ ಜಲಸಂಧಿ ಮತ್ತೆ ಮುಚ್ಚಿದ್ದಕ್ಕೆ ಈ ಆತಂಕ ಉಂಟಾಗ್ತಾ ಇದೆ. ಅಮೆರಿಕ ಡಾಲರ್ನಲ್ಲಿ ಏರಿಕೆ ಆಗಿದೆ. ಶೇರ್ ಮಾರ್ಕೆಟ್ ಕೂಡ ತಲ್ಲಣಿಸ್ತಾ ಇದೆ. ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ 98.85 ಏರಿಕೆ ಆಗಿದೆ. ಇನ್ನು ಕಚ್ಚಾ ತೈಲದ ಬೆಲೆ 87.88ರಿಂದ 96.85 ಏರಿಕೆ ಆಗಿದೆ. ಈಗ ಜಗತ್ತಿನಾದ್ಯಂತ ಮತ್ತೊಮ್ಮೆ ತಲೆನೋವನ್ನ ತಂದಿಡ್ತಾ ಇರುವಂತದ್ದು. ಬೆಲೆ ಏರಿಕೆಯ ಬಿಸಿಯನ್ನ ಮುಟ್ಟಿಸೋಕೆ ಈ ಯುದ್ಧ ಈಗ ಕಾರಣ ಆಗ್ತಾ ಇದೆ. ಅಮೆರಿಕ ಡಾಲರ್ ಮೇಲೆ ಏರಿಕೆ ಆಗಿರುವಂತದ್ದು. ಇನ್ನು ಕಚ್ಚಾ ತೈಲದ ಬೆಲೆಯನ್ನು ಕೂಡ ಏರಿಕೆ ಮಾಡಿದೆ. ಈಗ ಒಂದು ಹಂತದ್ದು ಅನುಭವಿಸಿದ್ದಾಯ್ತು. ಈಗ ಎರಡನೇ ಹಂತದ ಒಂದು ನೋವು ಏನಿದೆ, ಅಥವಾ ಏನೇನು ನಮ್ಮ ಬೇಕಾಗಿರುವಂತಹ ವಸ್ತುಗಳು ಸಿಗೋದಿಲ್ಲ, ಕಚ್ಚಾ ತೈಲ ಆಗಿರಬಹುದು, ಬೆಲೆ ಏರಿಕೆಯ ಬಿಸಿಯನ್ನ ಅನುಭವಿಸೋದಾಗಿರ್ಬೋದು, ಇದು ಮತ್ತೊಮ್ಮೆ ಬೇರೊಂದು ಹಂತಕ್ಕೆ ಹೋಗುತ್ತೆ ಅಂತ ಹೇಳ್ಬೋದು. ಇಡೀ ಜಗತ್ತು ಈಗ ತಲ್ಲಣಿಸಿ ಹೋಗ್ತಾ ಇದೆ. ಮೊದಲೇ ಈಗ ಮತ್ತೊಮ್ಮೆ ಅದೇ ಹಂತಕ್ಕೆ ಬರ್ತಾ ಇದೆ. ಈ ಬಾರಿಯ ಯುದ್ಧ ಬೇರೊಂದು ಹಂತಕ್ಕೆ ಹೋಗೋ ಸಾಧ್ಯತೆಗಳನ್ನ ಇರಾನ್ ಹಾಗೆ ಅಮೆರಿಕ ತೋರಿಸ್ತಾ ಇರುವಂತದ್ದು. ಈಗಾಗಲೇ ಬೆಲೆ ಏರಿಕೆ ಆಗೇ ಬಿಟ್ಟಿದೆ. ಶೇರ್ ಮಾರ್ಕೆಟ್ನಲ್ಲೂ ಕೂಡ ಸಾಕಷ್ಟು ತಲ್ಲಣ ಉಂಟುವಾಗ್ತಾ ಇದೆ. ತೈಲ ಬೆಲೆ ಏರಿಕೆ ಆಗಿರುವಂತದ್ದು ದಿಢೀರ್ ಅಂತ. ಇನ್ನು ಡಾಲರ್ ಬೆಲೆಯನ್ನ ಏರಿಕೆ ಮಾಡಿದೆ ಅಮೆರಿಕ. ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ 96.85 ಏರಿಕೆ ಆಗಿರುವಂತದ್ದು.